ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು. ಸಿದ್ದರಾಮಯ್ಯ ಬಾಲ್ಯ ಸ್ನೇಹಿತ ಕರಿಯಪ್ಪ ಕೊಟ್ಟಿರುವಂತ ಹೇಳಿಕೆ ಇದು. ಸಿದ್ದರಾಮಯ್ಯ ಎಲ್ಲಾ ಭಾಗ್ಯಗಳನ್ನ ಕೊಟ್ಟವರು, 40 ವರ್ಷದಿಂದ ಯಾವುದೇ ಕಳಂಕ ಇರಲಿಲ್ಲ. ಸೈಟ್ ವಿಚಾರ ನಮಗೆ ಸಾಕಷ್ಟು ಬೇಸರ ಆಯಿತು. ಸಿದ್ದರಾಮಯ್ಯನವರ ಜೊತೆ ತಿಂದವರಿಂದಲೇ ಬೀಳಿಸುವ ಕೆಲಸ ಆಯಿತು ಅಂತ ಸ್ನೇಹಿತರೊಬ್ಬರು ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಸಹಪಾಠಿಯಾಗಿದ್ದಂಥ ಕರಿಯಪ್ಪ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯಲ್ಲಿ ಕಳಂಕ ಬಂದ್ಬಿಡ್ತು ಈ ಮೂಡ ವಿಚಾರವಾಗಿ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಅನ್ನಿಸ್ತು, ಕಳಂಕನೂ ಬತ್ತು, ವಿಚಾರನೂ ಗೊತ್ತಾಯಿತು. ಇದರಲ್ಲಿ ಏನಾಗದ ಸೊನ್ನೆ 40 ವರ್ಷದಿಂದ ಒಂಚೂರು ಇರಲಿಲ್ಲ. ಇದೊಂದು ಮೋಡ, ಇದರಿಂದ ಸ್ವಲ್ಪ ಮಂಕಾಗ್ಬಿಟ್ಟವ್ರ. ಈ BJP ಅವರು ಮೊದಲೇ ಕೋಲಾರ ಪಕ್ಷ ಅಂತಿದ್ದಾರೆ ನಮ್ಮ ಸಾಹೇಬರು. ಅದರಲ್ಲಿ ಈಗೇನು ಹುಟ್ಟೋಳಿ ಮಾಡ್ತಿರೋದು ಸಿಟಿ ಕುಮಾರಣ್ಣ ಏನು ಮಾಡಿಬಿಟ್ಟು ಈಗ ಅಲ್ಲೊಂದು ಸ್ವಲ್ಪ ಗೆದ್ಬಿಟ್ನಲ್ಲ. ಇವನು ಅವನ ದಂಡಲ್ಲಿ ಇದ್ದಾಗ ಇನ್ನೇನು ಜಂಬ ಬೆಳತಿದ್ದು. ಇವತ್ತು ಭಾಳ ಪ್ರಮುಖವಾಗಿ ಮಾತಾಡ್ತಾನೆ. ಹಳ್ಳಿ ಮುಂದೆ ಅರಗಿಸ್ಕೊತಾನೆ, ಅರಗಿಸೋ ಜನ ಅಂತ ನಮ್ಮ ಸಾಹೇಬ್ರದ್ದು ಮಾಡ್ಬಾರ್ದು. ದೇವ್ರಿಗೆ ಗೊತ್ತು, ಬಡ್ರಿಗೆ ಅವ್ನು ಬರಗಂಟ ದರಿದಿರೋ ತಪ್ಪಿರಲಿಲ್ಲ. ಆ ಬಳ್ಳಿ ಮಗ ನಮ್ಮ ಕೈಗೆ ಈಗ ಇನ್ನೂ ತಪ್ಪಿಸ್ಕೊಳಕ್ಕಲ್ಲ ಮರಿಗೂಡ ನಮ್ಮ ಅವನೇ ಇದಕ್ಕೆಲ್ಲ ಕಾರಣ. ಈಗ ನಾವು ವಾಪಸ್ ತಗೊಳ್ಳಿ ಅಂದ್ರಲ್ಲಿ ಈಗ ಮಾಡಲೇಬಾರ್ದಾಗಿತ್ತು. ಅದೆಲ್ಲಿ ಗಂಟೆ ನಡೆದು ಓದ್ಕೊಳ್ಳಿ ಬಂದಿರ್ಬಳ್ಳಿ ಅಂತ ಅಂದರೆ ವಾಪಸ್ಸೇ ಕೊಡಬಾರ್ದಿತ್ತು, ಒಂದು ಇಟ್ಕೋಬೇಕಿತ್ತು. ಅದು ನನಗೆ ನಮ್ಮ ಅಭಿಪ್ರಾಯ. ಅದ್ರ ಜೊತೆಗಿದ್ದವರೇ ಇವ್ರಿಗೆ ಈ ಪರಿಸ್ಥಿತಿ ಬರೋಕ್ಕೆ ಕಾರಣ ಅಂತ. ಈ ಜೊತೆಲಿ ನಮ್ಗೆ ಅವರು ಎಲ್ಲ ಗೊತ್ತಾಗಲ್ಲ, ಅವ್ರ ಹೆಸರು ಕೂಡ ಅವನ ಜೊತೆಲಿ ಉಂಡು ತಿಂದವ್ರೆ. ನೆಂದಿರು ಕೆಡಿಬೇಕು ಅಂದ್ಕೊಂಡು ಹಚ್ಚೋಡಿಂದ ತೋರ್ಸ್ಕೊ ಬಂದ್ಬಿಟ್ರು. ವೈನ್ಗಾಟ್ ತೊಗೊಂಡಲ್ಲ, ಇವಾಗ ಇದೇನಾದ್ರು ಅಂದ್ಬಿಟ್ಟಮ್ಮ. ಇವಯ್ಯ ಆ ಕಾಂಗ್ರೆಸ್ ಹೋಗ್ತಾನಿಂದ ಇದು ಸುಮಾರು ಬೆಳ್ಕ 2 ಗಂಟೆ ಬಂದದ್ದು ಸುಣ್ಣಾಗೋಗಿತ್ತು. ನಮ್ಮ ಎಂಥ ಭಾಳ ಉಂಡು ತಿಂದು ಬೆಳೆದವ್ರೆ ಭಾಳ ಮೋಸ ಮಾಡ್ಬಿಟ್ಟು ಈಗೆಲ್ಲ ರಾಜೀನಾಮೆ ಕೊಡಬೇಕು ಅಂತಾರೆ, ನೀವೇನು ಹೇಳ್ತೀರಾ? ನಾವು ಆಗಲ್ಲ ಅಂತೀನಿ. ನಾವು ಕೊಡಬಾರ್ದು ಅಂತಲೇ ನಮ್ಮ ಎಲ್ಲ ದೇಶದವರು ಕೊಡಬಾರ್ದು ಅಂತಲೇ ಆಸೆ ಅದ. ಆ BJP ಅವರು JDSನವರೇ ಯಾರು ಅವನ ರಾಜೀನಾಮೆ ಕೊಡಿ ಅಂತ ಯಾರೂ ಹೇಳ್ತಾ ಇಲ್ಲ. ರಾಜೀನಾಮೆ ಕೊಡಬಾರ್ದು, ಜೊತೆಗಿದ್ದವ್ರಿಗೆ ಅವರ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚಡೋಲಿ, TV9 ಮೈಸೂರು.